ಗಾಂಧೀಜಿ ದಂಪತಿಗಳಿಗೆ, ಮಹಾವತಾರ್ ಬಾಬಾಜಿಗೆ, ಆಸ್ಟ್ರಾ ಮಾಸ್ಟರ್ಸ್ಗೆ, ಪ್ರಕೃತಿ ಮಾತೆಗೆ, ತಂದೆ ತಾಯಿಗಳಿಗೆ, ಗುರುಗಳಿಗೆ ನಮಸ್ಕಾರಗಳು. ಇವರ ಆಶೀರ್ವಾದದಿಂದ ಈ ಒಂದು ಝೂಮ್ ತರಗತಿಗಳನ್ನು ನಡೆಸುತ್ತಿರುವ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಮಾಸ್ಟರ್ ಆನಂದ್ ಮಾಸ್ಟರ್ಗೂ ನನ್ನ ನಮಸ್ಕಾರಗಳು. ಹಾಗೆ ಈ ಒಂದು ಝೂಮ್ ತರಗತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಶ್ರೋತೃಗಳಿಗೆ ಈ ಒಂದು ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ವಿಷಯ ಮನೆಮದ್ದು ಅಂದ್ರೆ ಗ್ಯಾಸ್ಟ್ರಿಕ್ ಟ್ರಬಲ್ನ ನಾನು ತಗೊಂಡಿದ್ದೀನಿ. ಈ ಒಂದು ಗ್ಯಾಸ್ ಟ್ರಬಲ್ ಅಂದ್ರೆ ಅಜೀರ್ಣ ಅಥವಾ ವಾಯು ಅಂತ ಹೇಳ್ಬೋದು. ಈ ಒಂದು ಕಾಯಿಲೆಗೆ ಕಾರಣ ಏನು, ಮತ್ತೆ ಇದು ಬಂದ ನಂತರ ಬರೋದಕ್ಕಿಂತ ಮುಂಚಿತವಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ, ಹಾಗೆ ಮೂರದನ್ನು ಇದಕ್ಕೆ ಕಾರಣಗಳು, ಇದಕ್ಕೆ ಬಂದ ನಂತರ ಬರೋಕ್ ಮುಂಚೆ ಯಾವ ಒಂದು ವಿಧಾನವನ್ನು ಅನುಸರಿಸಬೇಕೆಂಬುದನ್ನು ಈಗ ತಿಳಿಯೋಣ ಮಾಸ್ಟರ್ಸ್. ಗ್ಯಾಸ್ಟ್ರಿಕ್ಗೆ ಮೂಲ ಕಾರಣ ಗುರುಜಿ ಕೇಳಿಸ್ತಾ ಇದೆ ಗುರುಜಿ? ಕೇಳಿಸ್ತಾ ಇದೆ, ಮಾತಾಡಿ. ಓಕೆ. ಗ್ಯಾಸ್ಟ್ರಿಕ್ಗೆ ಮುಖ್ಯವಾದ 3 ಕಾರಣ ಆಯುರ್ವೇದದಲ್ಲಿ ಹೇಳ್ತಾರೆ. ಇದು ಆಯುರ್ವೇದದ ಮುಖಾಂತರ ಆಯುರ್ವೇದ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ನಾವು ಈ ಒಂದು ಗ್ಯಾಸ್ಟ್ರಿಕ್ ಬಗ್ಗೆ ಮನೆಯಲ್ಲೇ ಸಿಗ್ತಕ್ಕಂತಹ, ಪರಿಸರದಲ್ಲಿ ಉಚಿತವಾಗಿ ಸಿಗ್ತಕ್ಕಂತಹ, ಸರಳವಾಗಿ ಉಚಿತವಾಗಿ ಕಡಿಮೆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಬಳಸ್ತಕ್ಕಂತಹ ಒಂದು ಇದರಲ್ಲಿ ಸಿಗ್ತಕ್ಕಂತಹ ಹಣ ವೆಚ್ಚ ಇಲ್ಲದೆ, ಸಮಯ ವೆಚ್ಚ ಇಲ್ಲದೆ, ಅತಿ ಕಡಿಮೆ ಸಮಯದಲ್ಲಿ ಅತಿ ಸುಲಭದಲ್ಲಿ ಅಡ್ಡ ಪರಿಣಾಮಗಳಿಲ್ಲದೆ ಬಳಸುವುದನ್ನು ಈ ಒಂದು ಮನೆಮದ್ದುಗಳ ವಿಚಾರದಲ್ಲಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಈ 3 ಕಾರಣಗಳು ಯಾವ್ಯಾವು ಅಂದ್ರೆ ಹರಿ, ವರಿ, ಕರಿ. ಹರಿ ಅಂದರೆ ಅವಸರ, ಅಂದ್ರೆ ನಮಗೆ ಸಮಯ ಇಲ್ಲ ಹಾಗೆ ಅಂತ ಹೇಳ್ತೀವಲ್ಲ. ನಾವು ಎಲ್ಲಾ ಕಾರ್ಯಕ್ರಮಗಳಿಗೂ ಸಮಯ ಕೊಡ್ತೀವಿ, ಆದ್ರೆ ನಮ್ಮ ಒಂದು ಜೀವನ ಅಥವಾ ಈ ಒಂದು ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋದಿಲ್ಲ. ಚಿಂತೆ, ವರಿ ಅಂದ್ರೆ ಚಿಂತೆ ಮಾಡೋದ್ರಿಂದ, ಅದು ಹಾಗೆ ಇದಾಗೆ, ಪಾಸ್ಟ್ ಟೆನ್ಸು, ಫ್ಯೂಚರ್ ಟೆನ್ಸು, ಭೂತಕಾಲ, ಭವಿಷ್ಯತ್ ಕಾಲ, ಪ್ರೆಸೆಂಟ್ ಟೆನ್ಸ್ ಏನಿದೆ ವರ್ತಮಾನ ಕಾಲವನ್ನು ಬಿಟ್ಟು ಭೂತಕಾಲ ಮತ್ತು ವರ್ತಮಾನ ಕಾಲದಲ್ಲಿ ಬದುಕಿರುವುದನ್ನು ಬಿಟ್ಟು ಭೂತಕಾಲ ಮತ್ತು ಭವಿಷ್ಯತ್ ಕಾಲದ ಚಿಂತೆಯಲ್ಲಿ ತೊಡಗಿರುವುದರಿಂದ ನಮಗೆ ಈ ಒಂದು ಅನಾರೋಗ್ಯದ ಸಮಸ್ಯೆ ಬರುತ್ತದೆ. ಕರಿ ಎಂದರೆ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಒಂದು ಗಾದೆ ಇದೆ. ಅದೇ ತರ ಊಟ, ಸಮಯೋಚಿತವಾಗಿ ಊಟ ಮಾಡದೇ ಇರೋದು, ಇವೆಲ್ಲ ಕಾರಣಗಳಿಂದ ನಮಗೆ ಆರೋಗ್ಯದ ತೊಂದರೆ ಬರುತ್ತದೆ. ಈ ಒಂದು ನಮ್ಮ ದೇಹವೇ ಒಂದು ಕಾರ್ಖಾನೆ. ಈ ಕಾರ್ಖಾನೆ ಚೆನ್ನಾಗಿದ್ದರೆ ಮಾತ್ರ ಈ ಒಂದು ನಾವು ಧ್ಯಾನ, ದಾನ ಮತ್ತೆ ಸಜ್ಜನ ಸಾಂಗತ್ಯ ಎಲ್ಲವನ್ನೂ ಮಾಡ್ಬೋದು. ನಮ್ಮ ಗುರೂಜಿಯವರು ಹೇಳಿದ ಇರುತ್ತಾರ, ಹರಿಯೋ ನೀರು ನಿಂತ ನೀರೆಲ್ಲ ಹರಿತಾ ಇರ್ಬೇಕು. ಅದೇ ತರ ಜ್ಞಾನವಾಗಲಿ ಅಥವಾ ಯಾವುದೇ ಒಂದು ವಿಚಾರವಾಗಲಿ ಪ್ರತಿದಿನ ಬದಲಾವಣೆಯೇ ಜಗದ ನಿಯಮ ಅನ್ನೋ ಹಾಗೆ ಪ್ರತಿಯೊಂದನ್ನು ಹಳೆದೆಲ್ಲ ಹೋಗ್ತಾ ಇರ್ಬೇಕು, ಹೊಸದ್ ಬರ್ತಾ ಇರ್ಬೇಕು. ಇದು ನಮ್ಗೆ ಮುಖ್ಯವಾಗಿ ನಮ್ಮ ದೇಹ ಎಂಬ ಕಾರ್ಖಾನೆಯಲ್ಲಿ ನಮ್ಗೆ ಶಕ್ತಿ ಮತ್ತು ಈ ದೇಹದ ಅಭಿವೃದ್ಧಿಗಾಗಿ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡ ಆಹಾರವು ಜೀರ್ಣವಾಗಿ ಅದು ಪಚನದ ಮೂಲಕ ಮಲವಾಗಿ ಹೊರಗಡೆ ಬರಬೇಕು. ಎಷ್ಟು ಬೇಕೋ ಅಷ್ಟು ತಗೊಂಡು ಉಳಿದಿದ್ದು ಹೊರಗಡೆ ಬಂದಾಗ ಮಾತ್ರ ನಮ್ಗೆ ದೇಹದಲ್ಲಿ ಅಥವಾ ನಮ್ಮ ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ. ಅದು ಇಲ್ಲದೆ ಇರುವಾಗ, ಯಾವುದು ಎಷ್ಟು ಬೇಕೋ ಅಷ್ಟು ಇಲ್ಲದೆ ಇರುವಾಗ ನಮ್ಗೆ ಈ ಅನಾರೋಗ್ಯದ ಸಮಸ್ಯೆ ಕಾಡುತ್ತದೆ. ಅನಾರೋಗ್ಯ ಮುಖ್ಯವಾಗಿ ನಮ್ಗೆ ಈ ದೇಹದಲ್ಲಿ ತಗೊಂಡಿದ್ದು ಎಷ್ಟು ತಗೊಳ್ತೀವೋ ಅಷ್ಟು ಶಕ್ತಿ ಘಟಕವಾಗಿ ಇದ್ದು ಉಳಿದಿದ್ದನ್ನ ವಿಸರ್ಜನೆ ಮಾಡಿದಾಗ ಮಾತ್ರ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಈ ಒಂದು ಆರೋಗ್ಯದಲ್ಲಿ ಸ್ಥಿರತೆ ಇರುತ್ತದೆ. ನಮ್ಮ ಈ ದೇಹದಲ್ಲಿ ಆರೋಗ್ಯವಾಗಿ ಇರಬೇಕಾದ್ರೆ ಈ ಒಂದು ಜೀರ್ಣಕ್ರಿಯೆ ಅಥವಾ ಗ್ಯಾಸ್ಟ್ರಿಕ್ ಅನ್ನೋದು ಬಹಳ ಮುಖ್ಯ ಕಾರಣವಾಗಿದೆ. ಈ ಒಂದು
ಈ ಕಾಯಿಲೆಗಳಿಗೆ ಅಥವಾ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ಆ, ಮುಖ್ಯ ಕಾರಣ ಆಗಿರೋದ್ರಿಂದ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದಕ್ಕೆ ಕಾರಣಗಳೇನಂತಂದ್ರೆ ನಿದ್ರೆ ಮಾಡದೇ ಇರೋದು, ಸಮಯಕ್ಕೆ ಸರಿಯಾಗಿ ಊಟ ತಗೊಳ್ಳದೇ ಇರೋದು, ಮತ್ತೆ ಆ, ಕರಿದ ಅಂದ್ರೆ ಕಪ್ಪಾಗಿ ಬೇಯಿಸಿದಾಗ ಕಪ್ಪಾಗುತ್ತಲ್ಲ ಆ ಒಂದು ಆಹಾರವನ್ನು ಸೇವಿಸುವುದರಿಂದ, ಮತ್ತೆ ಆ ಸೀಮಿತವಾದ ಸಮಯಕ್ಕೆ ಸರಿಯಾಗಿ ಅಂದರೆ ನಿದ್ದೆ ಮಾಡದೇ ಇರೋದ್ರಿಂದ, ಮತ್ತೆ ಧೂಮಪಾನ, ಮತ್ತೆ ಆ ಇದು ಕಾಫಿ, ಟೀ ಈ ಒಂದು ಹೆಚ್ಚು ಸೇವನೆ ಮಾಡೋದ್ರಿಂದ, ಆಮೇಲೆ ಕ್ರಮವಾಗಿ ಸಿಗರೇಟು ಇರ್ಬೋದು, ಈ ತರ ಯಾವುದೋ ಅದು ಒಂದು ದುರಭ್ಯಾಸದಿಂದ ನಮ್ಮ ಲಿವರ್ ಮೇಲೆ ಅಡ್ಡ ಪರಿಣಾಮ ಬಿದ್ದು, ಮತ್ತೆ ವ್ಯಾಯಾಮ ಇಲ್ಲದೆ ಇರೋದು, ಸೀಮಿತವಾದ ವ್ಯಾಯಾಮ ಇಲ್ಲದೆ ಇರೋದು, ಮತ್ತೆ ಆ ಅತಿಯಾದ ಒಂದು ಆಹಾರ ತಿನ್ನೋದು ಅಥವಾ ತಿನ್ನದೇನೆ ಇರುವುದು, ಈ ಎಲ್ಲ ಕ್ರಮಗಳಿಂದ ರಕ್ತಗತವಾಗದೆ ರಕ್ತದಲ್ಲಿ ಅದು ಅನಾರೋಗ್ಯವಾಗಿ ಉತ್ಪತ್ತಿಯಾಗಿ ವಾಯು ಪರಿವರ್ತನೆಯಾಗುತ್ತದೆ. ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕಾದರೆ ಮುಖ್ಯ ಪಾತ್ರ ಅಗ್ನಿ. ಇದರ ಕೊರತೆಯಾದರೆ ಜಠರಾಗ್ನಿಯು ಹೆಚ್ಚಾಗಬಾರದು, ಕಡಿಮೆಯೂ ಆಗಬಾರದು. ಪಚನ ಕ್ರಿಯೆಗೆ ಕಡಿಮೆಯಾದರೆ ಪಚನ ಕ್ರಿಯೆ ಆಗುತ್ತದೆ, ಹೆಚ್ಚಾದರೆ ಭಸ್ಮವಾಗುತ್ತದೆ. ಆಗ ಮಲಬದ್ಧತೆ ಉಂಟಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಇದು ಹೆಚ್ಚು ಆಗಬಾರದು, ಕಡಿಮೆ ಆಗದಾಗೆ ನಾವು ಅದನ್ನ ಸಮಸ್ಥಿತಿನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಆಹಾರ ಕ್ರಮ ಶುದ್ಧವಾಗಿರಬೇಕು. ಈ ದಿನಗಳಲ್ಲಿ ನಾವು ಸೇವಿಸುವ ನೀರು, ಗಾಳಿ, ಆಹಾರ ಪದಾರ್ಥಗಳು ಮಾಲಿನ್ಯದಿಂದ ಕೂಡಿವೆ, ಎಲ್ಲವೂ ರಾಸಾಯನಿಕಯುಕ್ತವಾಗಿವೆ. ಆದುದರಿಂದ ಜೀರ್ಣಕ್ರಿಯೆ ಪಚನ ಕ್ರಿಯೆಯು ಸರಿಯಾಗಿ ಆಗೋದಿಲ್ಲ. ಶಕ್ತಿ ಕಾಲದಲ್ಲಿ ಸೂಕ್ತ ಕಾಲದಲ್ಲಿ ವಿಸರ್ಜನೆ ಆಗೋದಿಲ್ಲ. ಆದುದರಿಂದ ವಾಯುವಾಗಿ ಪರಿವರ್ತನೆಯಾಗಿ ಆಹಾರ ಕೊಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಮತ್ತೆ ಇದಕ್ಕೆ ಪರಿಹಾರ ಏನು? ಈಗ ನಾವು ನಿದ್ರಾಹೀನತೆ, ನಿದ್ರೆ ಮಾಡದೇ ಇರೋದು, ಸರಿಯಾದ ಕ್ರಮದಲ್ಲಿ ಆಹಾರ ತಗೊಳ್ಳದೇ ಇರೋದು, ಸರಿಯಾದ ನಾವು ವ್ಯಾಯಾಮ ಮಾಡದೇ ಇರೋದು, ಸರಿಯಾಗಿ ನಾವು ಆರೋಗ್ಯದ ಬಗ್ಗೆ ಸಮಸ್ಥಿತಿನಲ್ಲಿ ಸಮತೋಲನದಲ್ಲಿ ಮತ್ತೆ ನಾರಿನಾಂಶ ತಗೊಳ್ಳದೇ ಇರೋದು, ಒಳ್ಳೆ ನೀರನ್ನು ಸೇವಿಸದೇ ಇರೋದು, ಮತ್ತೆ ಹಸಿ ತರಕಾರಿ, ಸಸ್ಯಾಹಾರಿ ಅಥವಾ ಸಾತ್ವಿಕ ಆಹಾರ ತೆಗೆದುಕೊಳ್ಳದೇ ಇರೋದು, ಈ ಎಲ್ಲ ಕಾರಣಗಳಿಂದ ಈ ಒಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತದೆ. ಇದಕ್ಕೆ ಪರಿಹಾರ ಏನು? ಮುಂಜಾಗ್ರತೆಯನ್ನು ವಹಿಸುವುದು. ಅಂದ್ರೆ ಈಗ ನಮ್ಗೆ ಗ್ಯಾಸ್ಟ್ರಿಕ್ಕೇ ಬಂದಿಲ್ಲ ಅಂದಾಗ ಇದರ ಬಗ್ಗೆ ಮುಂಜಾಗ್ರತೆ ಯಾವ ತರ, ಪ್ರಿವೆನ್ಷನ್ ಯಾವ ತರ ಮಾಡಬೇಕು ಅಂತ ಒಂದು ಮನೆಮದ್ದು. ಇದು ಬಂದೇ ಇಲ್ಲ ಅಂದಾಗ ಜೀರಿಗೆ, ಎರಡನೇದು ಕೊತ್ತಂಬರಿ ಬೀಜ, ಮೂರನೇದು ಓಂಕಾಳು, 1-2 ಕೂಡ ಈ ಜೀರಿಗೆ ಮತ್ತು ಕೊತ್ತಂಬರಿ ಬೀಜ ಒಂದು ಪ್ರಮಾಣದಲ್ಲಿ ತೆಗೆದುಕೊಂಡು ಅದಕ್ಕೆ ಅರ್ಧ ಅಂದ್ರೆ 1/4 ಚಮಚ ಅಜ್ವಾನ, ಸ್ವಲ್ಪ ಬೆಚ್ಚಗೆ ಹುರಿದು ನುಣ್ಣಗೆ ಪುಡಿ ಮಾಡಿ ಒಂದು ಗಾಜಿನ ಶಿಶಿಯಲ್ಲಿ ಶೇಖರಿಸಿ ಇಟ್ಕೋಬೇಕು. ಪ್ರತಿದಿನ ಮಲಗುವ ಮುನ್ನ 1 ಲೋಟ ನೀರನ್ನು ಚೆನ್ನಾಗಿ ಕುದಿಸಿದ ನೀರಿಗೆ 1 ಚಮಚ ಆ ನೀರಿನಲ್ಲಿ ಮಿಶ್ರಣ ಹಾಕಿ ನಂತರ ಮುಚ್ಚಿಡಬೇಕು. ಮಾರನೇ ದಿನ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಆ ತಿಳಿಯಾದ ನೀರನ್ನು ಕುಡಿಯಬೇಕು. ಸ್ಥಳದಲ್ಲಿ ಉಳಿದ ಆ ಒಂದು ಗಸಿಯನ್ನು ನೀವು ಹೊರಕ್ಕೆ ಚೆಲ್ಲಬಹುದು. ಹೀಗೆ ಪ್ರತಿದಿನ ಮಾಡುವುದರಿಂದ ನಿಯಮಿತವಾಗಿ ಹೊಟ್ಟೆ ಶುದ್ಧಿಯಾಗುತ್ತದೆ. ಮತ್ತು ಗ್ಯಾಸ್ಟ್ರಿಕ್ ಇನ್ನು ಬಂದ ನಂತರ ಯಾವ ತರ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಯೋಣ ಮಾಸ್ಟರ್ಸ್. ಒಣಶುಂಠಿ ಪುಡಿಯನ್ನು ಮಾಡಿಕೊಂಡು ಓಂ ಪುಡಿ, ಒಣಶುಂಠಿ 1 ಭಾಗ, ಓಂ ಪುಡಿ ಅಂದ್ರೆ ಓಂಕಾಳು ಇರ್ತದಲ್ಲ ಅದು ಅರ್ಧ ಚಮಚ, 1/4 ಭಾಗ ಸೈಂಧವ ದ್ರಾವಣ. ಬೆಳಗ್ಗೆ ಎದ್ದ ತಕ್ಷಣ ಊಟದ ಮೊದಲು ಅರ್ಧ ಚಮಚ ಬಾಯಿಗೆ ಈ ಪುಡಿಯನ್ನು ಹಾಕಿಕೊಂಡು 1 ಲೋಟ ಬಿಸಿ ನೀರು ಕುಡಿಯಬೇಕು. ರಾತ್ರಿ ಮಲಗುವಾಗ ಅರ್ಧ ಚಮಚ ಪುಡಿ ಬಾಯಿಗೆ ಹಾಕೊಂಡು 1 ಲೋಟ ಬಿಸಿ ನೀರು ಕುಡಿಯಬಹುದು. ಇನ್ನೊಂದು ವಿಧಾನ ಶುದ್ಧವಾದ, ಇದು ಮೂರನೇ ವಿಧಾನ ಮಾಸ್ಟರ್ಸ್. ಪ್ರತಿದಿನ ಇದನ್ನು ಮಾಡಬಹುದು. ಇದು ಕೂಡ ಸರಳವಾಗಿ ಸುಲಭವಾಗಿ ಸಿಗುವಂಥದ್ದು. ಪುದೀನ ಸೊಪ್ಪು ಶುದ್ಧವಾಗಿರಬೇಕು. ಆ ತಕ್ಷಣದಲ್ಲೇ ನಾವು ಅದನ್ನ ಪುದೀನ ಸೊಪ್ಪು ನಾವು ಫ್ರಿಡ್ಜಲ್ಲಿ ಮಾಡಿ ಇಟ್ಬಿಟ್ಟು ಕುಡಿತೀವಿ ಅಂತ ಹೇಳ್ಬಾರ್ದು. ತಕ್ಷಣದಲ್ಲೇ ಸಿಗ್ಬೋದು. ಅಥವಾ ಪುದೀನ ಸೊಪ್ಪು ಶುದ್ಧವಾಗಿ ತೊಳೆದು ಇಟ್ಟುಕೊಂಡು ಅದನ್ನು ಒಂದು ಇಡೀ ತಾಜಾ ಸೊಪ್ಪಿಗೆ
ಒಂದು ತುಂಡು ಹಸಿ ಶುಂಠಿ ಹಾಗೂ ಅರ್ಧ ಚಮಚ ಜೇನುತುಪ್ಪ ಈ ಹಸಿ ಶುಂಠಿ ಮತ್ತು ಈ ಪುದೀನ ಸೊಪ್ಪನ್ನು ಚೆನ್ನಾಗಿ ಕುದಿಸಬೇಕು 1 ಲೋಟ ನೀರಲ್ಲಿ. ಅದನ್ನು ಕೆಳಗಡೆ ಇಳಿಸಿ ಶೋಧಿಸಿ ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ ಈ ಒಂದು ಮಿಶ್ರಣಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ತೆಗೆದುಕೊಳ್ಳಬಹುದು. 1 ಲೋಟ ನೀರನ್ನು ತೆಗೆದುಕೋಬಹುದು. ಇದನ್ನು ಕೂಡ ನಿಯಮಿತವಾಗಿ ಮಾಡ್ತಾ ಬಂದಾಗ ನಿಮಗೆ ಈ ಒಂದು ತೊಂದರೆಯನ್ನು ನಿವಾರಿಸಿಕೊಳ್ಳಲು ನಿಮಗೆ ಪರಿಣಾಮ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತದೆ. ಮತ್ತೆ ಇನ್ನೊಂದು, ಇದು ಇದರಿಂದ ಕಣ್ಣಿನ ನಂತರ ಶೋಧಿಸಿದ ನೀರಿಗೆ ಅರ್ಧ ಜೇನುತುಪ್ಪ ಹಾಕಿ ತೆಗೆದುಕೊಂಡ ನಂತರ ಹಿತಕರವಾಗಿರುತ್ತೆ. ಜೀರ್ಣಕ್ರಿಯೆಯು ಪಚನಕ್ರಿಯೆ ಚೆನ್ನಾಗಿ ಆಗುತ್ತದೆ. ಇದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ, ಯಾವುದೇ ರಾಸಾಯನಿಕಯುಕ್ತವಾದ ಔಷಧಿ ರಹಿತ ಹಾಗೂ ಮನೆಯಲ್ಲೇ ಸಿಕ್ಕುವಂತಹ ಈ ಎಲ್ಲ ಒಂದು ಪದಾರ್ಥಗಳನ್ನು ಬಳಸಿಕೊಂಡು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ಇನ್ನೊಂದು, ಇದಕ್ಕೆ ಗ್ಯಾಸ್ಟ್ರಿಕ್ಗೆ ನಾವು ಬರದಂತೆ ತಡೆಯಬೇಕಾದರೆ ಹಸಿ ತರಕಾರಿ, ಊಟದ ನಂತರ ಒಂದು ಹಣ್ಣು, ನಾರಿನಾಂಶದ ಪದಾರ್ಥಗಳು ತಿನ್ನಬಹುದು. ನೀರು ಕುಳಿತುಕೊಂಡು ನಿಧಾನವಾಗಿ ಗುಟುಕುತ್ತಾ ಕುಡಿಯಬೇಕು ಮಾಸ್ಟರ್ಸ್. ಮತ್ತೊಂದು ವಿಧಾನ, ಇದು ಕೂಡ ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗ್ತಕ್ಕಂಥದ್ದು, ಬಿಲ್ವಪತ್ರೆ ಎಲೆ ಹಾಗೂ ಅದರ ಬೇರು. ಬಿಲ್ವಪತ್ರೆ ಎಲೆಯಾದರೂ ಆಗಬಹುದು. ಅದನ್ನು ತೆಗೆದುಕೊಂಡು ಶುದ್ಧವಾಗಿ ತೊಳೆದು ಅದು ಬಿಸಿಲಿನಲ್ಲಿ ಆಗಲಿ ಅಥವಾ ನೆರಳಲ್ಲಾಗಲಿ ಒಣಗಿಸಾದ್ರೂ ಪುಡಿ ಮಾಡಿಟ್ಕೊಳ್ಳಿ. ಅಲ್ಲಿ ಹಸಿದೇ ನಿಮಗೆ ಸಿಗೋದಾದ್ರೆ ಅದು ಒಳ್ಳೆಯದೇ. ಮತ್ತೆ ಅದರ ಬೇರು, ಅದನ್ನು ಕೂಡ ತೆಗೆದುಕೊಂಡು ಅದನ್ನು ನೀವು ಶುದ್ಧವಾಗಿ ತೊಳೆದು ಒಣಗಿಸ್ಬೋದು ಅಥವಾ ಹಸಿದಾಗ್ಬೋದು. ಅದನ್ನು ಕೂಡ ನೀರಿನಲ್ಲಿ ಯಾವುದಾದ್ರೂ ಒಂದಾದ್ರೂ ಸರಿನೇ, ಎಲೆ ಆದ್ರೂ ಸರಿನೇ, ಬಿಲ್ವಪತ್ರೆ ಬೇರಾದ್ರೂ ಸರಿನೇ, ಅದನ್ನು ಚೆನ್ನಾಗಿ ಕುದಿಸಿ ಉಗುರು ಬೆಚ್ಚಗೆ ಮಾಡಿದ ಆದ ನೀರಿನಲ್ಲಿ ಸ್ವಲ್ಪ ಜೇನುತುಪ್ಪ, ಯಾಕಂದ್ರೆ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿದ್ರೆ ವಿಷ ಆಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಹಾಗಾಗಿ ತಣ್ಣಗೆ ಆದ್ಮೇಲೆ ಉಗುರು ಬೆಚ್ಚಿನ ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕೊಂಡು ಅಥವಾ ಕಲ್ಲು ಸಕ್ಕರೆ ಸೇರಿಸಿ ನೀವು ಸೇವಿಸಬಹುದು ಮಾಸ್ಟರ್. ಈ ಒಂದು ವಿಧಾನದಿಂದ ಹೃದಯ, ಶ್ವಾಸಕೋಶ ಸಹ ಚೆನ್ನಾಗಿ ಇಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಮತ್ತೊಂದು ವಿಧಾನ, ವಾಯು ಇಳಂಗ. ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ ಮಾಸ್ಟರ್. ಗ್ಯಾಸ್ಟ್ರಿಕ್ಗೆ ತೀವ್ರವಾಗಿದ್ದಾಗ ಬಂದ ನಂತರ ತುಂಬಾ ಬಂದಿದೆ, ಹಾಗಾಗಿ ಅದನ್ನು ವಾಯು ಇಳಂಗ ಚೆನ್ನಾಗಿ ಪುಡಿ ಮಾಡಿಕೊಂಡು ಕಪ್ಪು ಉಪ್ಪು ಸ್ವಲ್ಪ ಚೆನ್ನಾಗಿ ಪುಡಿ ಮಾಡಿ 1 ಭಾಗ ವಾಯು ಇಳಂಗ ಆದರೆ 1/4 ಭಾಗ ಅಂದ್ರೆ ಚೂರು ಕಪ್ಪು ಉಪ್ಪನ್ನು ಮಿಶ್ರಣ ಮಾಡಿ ಅರ್ಧ ಚಮಚ ಸೇವಿಸಿ ಅರ್ಧ ಲೋಟ ಬಿಸಿ ನೀರು ಊಟದ ನಂತರ ಮಲಗುವಾಗ ಕುಡಿದರೆ, ಅಂದ್ರೆ ಈ ಪುಡಿನ ಬಾಯಿಗೆ ಹಾಕೊಂಡು ಮಲಗುವಾಗ ಈ ಒಂದು ಅರ್ಧ ಚಮಚ ಹಾಕಿ ಬಿಸಿ ನೀರನ್ನ ಸೇವಿಸ್ಬೇಕು ಮಾಸ್ಟರ್. ಮತ್ತೊಂದು, ಹಿಂಗು. ಇದು ಮನೆಯಲ್ಲಿಯೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಿಗುತ್ತದೆ. ಹಿಂಗು, ಹಿಪ್ಪಲಿ, ಕರಿಮೆಣಸು, ಸ್ವಲ್ಪ ಸೈಂಧವ ದ್ರಾವಣ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿ ಪ್ರತಿದಿನ ಬೆಳಿಗ್ಗೆ ಊಟ ಅಥವಾ ತಿಂಡಿ ಮೊದಲು 1/4 ಚಮಚ ಸೇವಿಸಿ ಅರ್ಧ ಲೋಟ ಬಿಸಿ ನೀರು ಕುಡಿದು ಅರ್ಧ ಗಂಟೆಯ ನಂತರ ತಿಂಡಿ ಅಥವಾ ಊಟ ಸೇವಿಸಬಹುದು. ಇದರಿಂದ ಗ್ಯಾಸ್ಟ್ರಿಕ್ ಬರುವುದಿಲ್ಲ. ಇದನ್ನು ಎಲ್ಲರೂ ಸಹ, ಮಕ್ಕಳೂ ಸಹ ಇದನ್ನು ಮಾಡಬಹುದು. ಇದನ್ನು ಸೇವಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ. ಗ್ಯಾಸ್ಟ್ರಿಕ್ ಬಂದ ನಂತರ ಅಥವಾ ಬಂದವರೆಗೂ ಇಬ್ಬರಿಗೂ ಸಹ ಇದು ಅನ್ವಯ ಆಗುತ್ತದೆ. ಮತ್ತೊಂದು, ಇದು ಪ್ರಕೃತಿಯಲ್ಲೇ ಸಿಗ್ತಕ್ಕಂಥ ಮನೆಮದ್ದು, ಹರಳಿ ಗಿಡ ಅಂದ್ರೆ ಕ್ಯಾಸ್ಟರ್ ಆಯಿಲ್ ಅಂತೀರಲ್ಲ, ಅದರ ಒಂದು ಬೇರನ್ನು ಹಸಿದಾಗ್ಬೋದು ಅಥವಾ ಒಣಗಿಸಿದ್ದಾಗ್ಬೋದು, ಎಲ್ಲಾ ಕಡೆ ಉಚಿತವಾಗಿ ಪ್ರಕೃತಿಯಲ್ಲಿ ಸಿಗುತ್ತೆ ಮಾಸ್ಟರ್. ಅದನ್ನ ತೆಗೆದುಕೊಂಡು ಚೆನ್ನಾಗಿ ತೊಳೆದು, ಹಸಿದಾದ್ರೆ ಅಥವಾ ಒಣಗಿದ್ದಾದ್ರೂ ಕೂಡ ಚೆನ್ನಾಗಿ ತೊಳೆದು ಅದನ್ನ ಜಜ್ಜೋದೇನು ಬೇಡ, ಆ ಬೇರ್ನ ಹಾಗೇನೆ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಏನೂ ಹಾಕೋದು ಬೇಡ. ಸ್ವಲ್ಪ ಕಹಿ ಇರುತ್ತೆ, ಪರವಾಗಿಲ್ಲ. ಅಥವಾ ಒಂಚೂರು ಜೇನುತುಪ್ಪ ಅಥವಾ ಬಿಳಿ ಕಲ್ಲು ಸಕ್ಕರೆನ ಒಂಚೂರು ಅದರಲ್ಲಿ ಸೇರಿಸ್ಬೋದು, ಇಲ್ಲ ಅಂದ್ರೆ ಹಾಗೇನೆ ತಗೋಬಹುದು. ಪ್ರತಿದಿನ ಇದನ್ನು ಮಾಡುವುದರಿಂದ ಯಾವುದೇ ಕ್ರಿಮಿಗಳನ್ನು ಕರುಳುಗಳಲ್ಲಿ ಇಲ್ಲದ ಹಾಗೆ, ಕರುಳಲ್ಲಿ ಯಾವುದೇ ಕ್ರಿಮಿಕೀಟಗಳು ಇಲ್ಲದ ಹಾಗೆ ಕರುಳನ್ನು ಶುದ್ಧೀಕರಿಸುತ್ತದೆ ಮಾಸ್ಟರ್. ಮತ್ತೊಂದು ವಿಧಾನ, ಹತ್ತಿ ಮರ ಅಂದ್ರೆ ಔದುಂಬರ ಮರ ಅಂತಾರಲ್ಲ, ಅದರ ಎಲೆಗಳನ್ನು ತೊಳೆದು ಕನಿಷ್ಠ ಅಥವಾ ಒಣಗಿಸಬಹುದು, ಇಲ್ಲ ಹಸಿದೆ ಆದ್ರೂ ಪರವಾಗಿಲ್ಲ, ಯಾವುದಾದ್ರೂ 2 ಸರಿ. ಅದನ್ನ ತೊಳೆದು 1 ಲೋಟ ನೀರಿನಲ್ಲಿ ಕುದಿಸಬೇಕು. ಒಂದು 4-5 ಎಲೆ ಆದ್ರೂ ಸರಿನೇ, ಒಬ್ಬರಿಗೆ ಒಂದು 4ರಿಂದ 5 ಎಲೆ ಸಾಕು. ಅದನ್ನು ಕುದಿಸಿ ಕಲ್ಲು ಸಕ್ಕರೆ ಹಾಕಿ ಕುಡಿಯಬಹುದು. ಇದು ಕೂಡ
ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿ ಸಮಸ್ಯೆಯನ್ನು ಇದು ಪರಿಹಾರ ಕೊಡುತ್ತದೆ. ಮತ್ತೊಂದು, ಪರಂಗಿ ಹಣ್ಣನ್ನು ಖಾಲಿ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಬಟ್ಟಲನ್ನು ಊಟಕ್ಕೆ ಮೊದಲು 8ರಿಂದ 10 ದಿನ ತಿನ್ನುತ್ತಾ ಬಂದರೆ ಇದರಲ್ಲಿ ವಿಟಮಿನ್ ಎ, ಸಿ, ಬಿ ಎಲ್ಲವೂ ಇದೆ. ಎಲ್ಲ ಪೋಷಕಾಂಶವೂ ಈ ಹಣ್ಣಿನಲ್ಲಿ ಇದೆ. ಮತ್ತು ಯಾವುದೇ ಒಂದು ಗ್ಯಾಸ್ಟ್ರಿಕ್ ಟ್ರಬಲ್ ಇದ್ರೂ ಆ ಒಂದು ಊಟ ಅಥವಾ ತಿಂಡಿ ಬೆಳಗಿಂದು ನಾವು ಸ್ಕಿಪ್ ಮಾಡಬೇಕು. ಅಂದ್ರೆ ಅದು ಬರೀ ಇದನ್ನೇ ಒಂದು ಬಟ್ಲು, ಒಂದು ಇಡೀ ಕೈ ಇಡೀ ತುಂಬ ಆಗೋಷ್ಟು ಸ್ವಲ್ಪ ಆಹಾರ ನಮಗೆ ಸಾಕನ್ಸೋಷ್ಟು ಹೊಟ್ಟೆ ತುಂಬಲ್ಲ. ಇದನ್ನ ಪ್ರತಿದಿನ 8ರಿಂದ 10 ದಿನ ತಿಂದ್ರೆ ಇದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಪರಿಹಾರ ಆಗುತ್ತದೆ. ಮತ್ತೆ 1 ಚಮಚ ಕಪ್ಪು ಜೀರಿಗೆ, ಇನ್ನೊಂದು ವಿಧಾನ ಮಾಸ್ಟರ್ಸ್. 1 ಚಮಚ ಕಪ್ಪು ಜೀರಿಗೆ 1 ಲೋಟ ನೀರಿನಲ್ಲಿ ಕುದಿಸಿ ಆರಿಸಿ ಕುಡಿಯಬಹುದು. ಇದು ಸ್ವಲ್ಪ ಕಹಿ ಇರುತ್ತದೆ. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕುದಿಸಿ ಆರಿಸಿದ ನಂತರ ಆ ಒಂದು ನೀರಿಗೆ ಸ್ವಲ್ಪ ಜೇನುತುಪ್ಪ ಬೆರೆಸಿ ಸೇವಿಸಬಹುದು. ಇದರಿಂದ ಸ್ಥೂಲಕಾಯ, ಬೊಜ್ಜು, ಕೊಲೆಸ್ಟ್ರಾಲ್ ಸಮಸ್ಯೆಯು ನಿವಾರಣೆಯಾಗುತ್ತದೆ. ಆಹಾರ ಮತ್ತು ಜೀರ್ಣವಾಗುತ್ತದೆ. ತಿಂದ ಆಹಾರ ಜೀರ್ಣವಾಗಿ ಇದು ಮಲಬದ್ಧತೆ ಇಲ್ಲದೆ ಪಚನವೂ ಕೂಡ ಆಗುತ್ತದೆ. ರಕ್ತದ ಒತ್ತಡ ನಿವಾರಿಸುತ್ತದೆ. ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಮಲಬದ್ಧತೆ, ರಕ್ತದಲ್ಲಿ ಇರ್ತಕ್ಕಂಥ ಮಲಿನತೆ ಹೋಗಲಾಡಿಸಿ ರಕ್ತವನ್ನು ಶುದ್ಧೀಕರಣ ಮಾಡುತ್ತದೆ. ಇದರಲ್ಲಿ ಯಾವುದಾದರೂ ಒಂದು ಸುಲಭವಾಗಿ ಸಿಗುವುದು, ಇಷ್ಟವಾಗಿರುವುದು, ಸಂಯೋಚಿತವಾಗಿರುವುದು ಮಾಡಿ ಪರಿಹರಿಸಿಕೊಳ್ಳಬಹುದು ಮಾಸ್ಟರ್. ಇನ್ನೊಂದು ಒಂದು ಟಿಪ್ಸ್ ಏನೆಂದರೆ, ಬೆಳಿಗ್ಗೆ ಯಾವಾಗಲೂ ರಾಜನ ರೀತಿಯಲ್ಲಿ ಊಟ ಮಾಡಬೇಕು. ಅಂದ್ರೆ ರಾತ್ರಿ ಮಧ್ಯಾಹ್ನ ಮಂತ್ರಿಯರ ಊಟದಲ್ಲಿ, ಬೆಳಗ್ಗೆ ಅಂದ್ರೆ ಹೊಟ್ಟೆ ತುಂಬ ಅಂದ್ರೆ ಯಾವತ್ತೂ ಹೊಟ್ಟೆ ತುಂಬ ಅಂದ್ರೆ 70 ಭಾಗ ಅಷ್ಟೇ ನಾವು ಊಟ ಮಾಡ್ಬೇಕು ಮಾಸ್ಟರ್. 70ಯಿಂದ 75% ಅಂದ್ರೆ ಹೊಟ್ಟೆನಲ್ಲಿ ಅಷ್ಟು, ಇನ್ನ 20ರಿಂದ 25ರಿಂದ 30% ನಮ್ಮ ಹೊಟ್ಟೆ ಖಾಲಿ ಇರೋ ರೀತಿ ಬೆಳಗ್ಗೆ ರಾಜನ ರೀತಿ ನಾವು ಊಟ ಮಾಡಬೇಕು. ಮಧ್ಯಾಹ್ನ ರಾಣಿಯ ರೀತಿ ಅಂದ್ರೆ ಇನ್ನೂ ಸ್ವಲ್ಪ ಕಡಿಮೆ. ರಾತ್ರಿ ಹಾಳು ಅಂದ್ರೆ ಒಂದು ಕೂಲಿ ಇರ್ತಾನಲ್ಲ, ಸ್ವಲ್ಪ ತಿನ್ಬೇಕು. ಇದು ಯಾವಾಗಲೂ 6ರಿಂದ 8 ಗಂಟೆ ಸಮಯ ಅಂತರ ಇರಬೇಕು ಊಟದಿಂದ ಊಟಕ್ಕೆ. ಹಶ್ವಾದ್ರೆ ಮಾತ್ರ ಊಟ ಮಾಡಬೇಕು, ಹಶ್ವಿಲ್ಲದೆ ಇದ್ರೆ ಊಟ ಮಾಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ಎನರ್ಜಿ ತೆಗೆದುಕೊಳ್ತಕ್ಕಂಥ ಗಾಳಿ, ನೀರು ಇದು ಎಲ್ಲವೂ ನಮಗೆ ಸಾಕಷ್ಟು ಶಕ್ತಿದಾಯಕ, ಶಕ್ತಿವರ್ಧಕವಾಗಿರೋದ್ರಿಂದ ಪದೇ ಪದೇ ಊಟ ಮಾಡೋದಾಗ್ಲಿ ಅಥವಾ ಪದೇ ಪದೇ ತಿಂತಾ ಇರೋದಾಗ್ಲಿ ನಾವು ಮಾಡಬಾರ್ದು. ಆಮೇಲೆ ನೀರನ್ನು ಯಾವಾಗ್ಲೂ ನಾವು ಕೂತ್ಕೊಂಡೇ ನಿಧಾನವಾಗಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇವೆಲ್ಲಕ್ಕೂ ನಮ್ಮ ಮನಸ್ಸೇ ಕಾರಣ. ಈ ಮನಸ್ಸನ್ನು ನಾವು ಒಂದು ಪ್ರೋಗ್ರಾಮ್ ಹಾಕಿ ನಾವು ಈ ಮನಸ್ಸನ್ನು ಇಟ್ಟುಕೊಂಡಾಗ ಈ ಮನಸ್ಸಿಗೆ ನಾವು ಹೇಳಬೇಕು, ಇಷ್ಟೊತ್ತಿಗೆ ನಂದು ಬೆಳಗಿನ ಪ್ರಕ್ರಿಯೆಗಳು, ಇಷ್ಟೊತ್ತಿಗೆ ನಂದು ಊಟ, ಇಷ್ಟೊತ್ತಿಗೆ ವ್ಯಾಯಾಮ, ಇಷ್ಟೊತ್ತಿಗೆ ನಿದ್ದೆ, ಇಷ್ಟೊತ್ತಿಗೆ ಮಲಗೋದು, ಇಷ್ಟೊತ್ತಿಗೆ ಬರೆಯೋದು, ಇಷ್ಟಕ್ಕೆ ಓದೋದು ಅಂತೇಳಿ ಅದಕ್ಕೆ ಪ್ರತಿದಿನ ನಾವು ಚಾರ್ಟ್ ಆಗಿ ಕೊಟ್ಬಿಟ್ರೆ ಅದು ದೇಹಕ್ಕೆ ಮತ್ತೆ ಬುದ್ಧಿಗೆ ಆ ಮನಸ್ಸು ಆ ಒಂದು ಸೂಚನೆ ಕೊಟ್ಟಾಗ ಈ ನಮಗೆ ಯಾವುದೇ ಒಂದು ಕಾಯಿಲೆಗಳಿಲ್ಲದೆ ನಮ್ಮ ಆಹಾರವನ್ನು ಮತ್ತೆ ನಮ್ಮ ಸಮಯವನ್ನು, ನಮ್ಮ ನಿದ್ದೆ ಮತ್ತೆ ನಮ್ಮ ಸರಳತೆ ಮತ್ತೆ ನಮ್ಮ ಒಂದು ಏನು ನಾನು ಮುಂಚೆನೆ ಹೇಳಿದಾಗೆ ಹೊರಿ ಕರಿ ಹರಿ ಅಂತ ಹೇಳಿದ್ನಲ್ಲ, ಆ ಒಂದು 3 ಕೂಡ ದೂರವಾಗಿ ನಮ್ಮ ರಂಗನಾಥ್ ಮಾಸ್ಟರ್ ಹೇಳಿದಾಗೆ ನಾವು ಪ್ರೆಸೆಂಟ್ ನಲ್ಲಿ ಬದುಕೋದನ್ನ ಕಲಿತೀವಿ. ಆಗ ನಮ್ಮ ಧ್ಯಾನಕ್ಕಾಗ್ಬೋದು, ಸಜ್ಜನ ಸಾಂಗತ್ಯ, ಮತ್ತೆ ನಾವು ಸ್ವಾಧ್ಯಾಯ ಮಾಡೋಕ್ಕಾಗ್ಬೋದು, ದಾನ, ಈ ಒಂದು ಧ್ಯಾನಿಗಳು ಯಾರಿದ್ದಾರೆ ಅವರಿಗೆ ನಾವೇನಾದ್ರೂ ದಾನ ಯಾವುದೇ ಆಗಲಿ ನಮ್ಮ ಕೈಲಾಗಿದ್ದು ನಾವು ಇನ್ನೊಬ್ರಿಗೆ ಸಹಾಯ ಮಾಡೋದಕ್ಕೆ, ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಾವು ಏನು ಬೇಕೋ ಮಾಡ್ಬೋದು. ಇದನ್ನು ಮಾಡಬೇಕಾದ್ರೆ ಫಸ್ಟ್ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ನಾವು ಈ ಪ್ರೋಗ್ರಾಮ್ ಮಾಡಿ ಮನಸ್ಸಿಗೆ ನಾವು ಎಲ್ಲ ಚಾರ್ಟ್ ಕೊಟ್ಟು, ಈಗ ಎಲ್ಲಕ್ಕೂ ಮನಸ್ಸೇ ಕಾರಣ, ಆ ಒಂದು ವಿಧಾನವನ್ನು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡಾಗ ನಾವು ಆಲೋಪತಿಗೆ ನಾವು ದಾಸರಾಗದೆ ಹೋಮಿಯೋಪತಿ ಮತ್ತೆ ಮನೆಯಲ್ಲಿ ಸಿಗ್ತಕ್ಕಂಥ ಉಚಿತವಾಗಿ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಕೆಲವು ಗಂದಿಗೆ ಅಂಗಡಿಯಲ್ಲಿ ಸ್ವಲ್ಪ ಒಂದು ಜಾಸ್ತಿ ಏನಿರಲ್ಲ, ಸ್ವಲ್ಪನೇ ನಾವು ಖರ್ಚು ಮಾಡಬೇಕಾಗುತ್ತೆ. ಹೆಚ್ಚು ಒಂದು ನಾವು ಅಲೋಪತಿ ತರ ಏನು ನಾವು ವೆಚ್ಚ ಮಾಡದೆ ಸ್ವಲ್ಪ ಒಂದು ಹಣದಲ್ಲಿಯೇ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಈ ಎಲ್ಲ ಒಂದು ಸೂತ್ರಗಳನ್ನು ಬಳಸಿಕೊಂಡು ನಾವು ಆರೋಗ್ಯವಾಗಿರ್ಬೋದು. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಬರೋದ್ರಿಂದ ದೇಹದ ಈ ಕಾರ್ಖಾನೆಗೆ ಈ ಒಂದು ಎಲ್ಲಕ್ಕೂ ಮೂಲ ಕಾರಣವಾಗುತ್ತದೆ.
ಅದನ್ನು ಒಳಗಡೆ ಬರ್ತಕ್ಕಂಥ ತಿಂತಕ್ಕಂಥ ಆಹಾರ, ಹೊರಗಡೆ ಹೋಗ್ತಕ್ಕಂಥ ಪಚನವಾಗ್ತಕ್ಕಂಥ ಆಹಾರ ಸರಿಯಾಗಿದ್ದರೆ ಯಾವ ಗ್ಯಾಸ್ಟ್ರಿಕ್ ಟ್ರಬಲ್ಲು ನಮಗೆ ಕಾಡೋದಿಲ್ಲ, ಮತ್ತೆ ಬೇರೆ ಯಾವುದೇ ಕಾಯಿಲೆಗಳ ಮೂಲ ಕೂಡ ಆಗೋದಿಲ್ಲ ಅಂತ ಆಯುರ್ವೇದ ಸೂತ್ರದಲ್ಲಿ ಹೇಳಿರೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಾಸ್ಟರ್. ಇದುವರೆಗೂ ನಾನು ಹೇಳಿರ್ತಕ್ಕಂಥದನ್ನ ತದೇಕ ಚಿತ್ತದಿಂದ ಆಲಿಸಿದಂಥ ಈ ಝೂಮ್ನಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಇರ್ತಕ್ಕಂಥ ಹಾಗೂ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ರಂಗನಾಥ್ ಗುರೂಜಿಯವರಿಗೂ ನನ್ನ ಅನಂತ ಕೋಟಿ ನಮಸ್ಕಾರಗಳು.